ಇರಾನ್ನ ಎಲ್ಎನ್ಜಿ ಪ್ಲಾಂಟ್ ಮೇಲೆ ಇಸ್ರೇಲ್ ದಾಳಿ, ಇತ್ತ ಕತಾರ್ನ ಪ್ಲಾಂಟ್ ಮೇಲೂ ಇರಾನ್ ಅಟ್ಯಾಕ್. ಎರಡೂ ಕಡೆಯಿಂದ ಗ್ಯಾಸ್ ಆಮದು ಮಾಡಿಕೊಳ್ತಾ ಇದ್ದ ಭಾರತಕ್ಕೆ ಸಂಕಷ್ಟ ಫಿಕ್ಸ್. ಕಲಬುರಗಿಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅಭಾವ, ಏಜೆನ್ಸಿಗಳ ಮುಂದೆ ಮುಗಿಬಿದ್ದ ಜನ, ಗಂಟೆಗಟ್ಟಲೆ ಕ್ಯೂ ನಿಂತರೂ ಸಿಗದ ಗೃಹ ಬಳಕೆ ಸಿಲಿಂಡರ್. ಇರಾನ್ಗೆ ಯುರೇನಿಯಂ ಸಂಗ್ರಹದ ಸಾಮರ್ಥ್ಯವಿಲ್ಲ, ಕಚ್ಚಾ ವಸ್ತುಗಳ ಫ್ಯಾಕ್ಟರಿಗಳನ್ನೇ ನಾಶ ಮಾಡಿದ್ದೇವೆ, ಮಿಸೈಲ್ ಡ್ರೋನ್ಗಳನ್ನು ನಾಶ ಮಾಡ್ತೀವಿ ಅಂತ ಇಸ್ರೇಲ್ ಪ್ರಧಾನಿ ಎಚ್ಚರಿಕೆ. ಇರಾನ್ ಗ್ಯಾಸ್ ಫೀಲ್ಡ್ ಮೇಲೆ ದಾಳಿ ಬೇಡ, ಇಸ್ರೇಲ್ಗೆ ಟ್ರಂಪ್ ಸೂಚನೆ. ಜಗತ್ತಿನ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಅಲರ್ಟ್. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ, ಅಭ್ಯರ್ಥಿ ಘೋಷಣೆಗೆ ಮೊದಲೇ ನಾಮಪತ್ರ ಸಲ್ಲಿಕೆಗೆ ಬಂದ ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ. ಸಾಂಕೇತಿಕವಾಗಿ ಕೆಲವೇ ಕ್ಷಣಗಳಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ನಾಮಿನೇಷನ್. ಕೆಪಿಸಿಸಿಯಿಂದ ಉಪಚುನಾವಣೆಯ 2 ಕ್ಷೇತ್ರಗಳಲ್ಲಿ ಸಮೀಕ್ಷೆ. ಇವತ್ತು ಸುರ್ಜೇವಾಲಾ ಕೈ ಸೇರಲಿದೆ ಸರ್ವೆ ರಿಪೋರ್ಟ್. ಟಿಕೆಟ್ ಯಾರಿಗೆ ನೀಡಬೇಕು ಅನ್ನೋದು ಆಮೇಲೆ ನಿರ್ಧಾರ. ಮೇಟಿ ಕುಟುಂಬಸ್ಥರಿಗೆ ಟಿಕೆಟ್ ಕೊಡ್ತಿಲ್ವಾ? ಹಾಗೆ ಶಾಮನೂರು ಕುಟುಂಬಸ್ಥರು ಕೇಳ್ತಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದವರು ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಯಾರು ಬ್ಲಾಕ್ ಮೇಲ್, ಒತ್ತಡ ಹೇರೋಕ್ಕಾಗಲ್ಲ ಎಂದ ಸಚಿವ ಎಂಬಿ ಪಾಟೀಲ್. ಶಾಮನೂರು ಮೇಟಿ ಕುಟುಂಬದ ಬೇಡಿಕೆ ಸಹಜ. ಬೈ ಎಲೆಕ್ಷನ್ಗೆ ಕೈ ಟಿಕೆಟ್ ಘೋಷಣೆ ಕಷ್ಟ ಏನಿಲ್ಲ, ಗೆಲ್ಲಬೇಕು ಅನ್ನುವಂಥ ಚರ್ಚೆ ಮಾಡ್ತಿದ್ದಾರೆಯಷ್ಟೇ. ವರದಿ ನೋಡಿ ಟಿಕೆಟ್ ಕೊಡ್ತಾರೆ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಹಣ ಡಬ್ಲಿಂಗ್ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ, ಕಂತೆ ಅಸಲಿ ಹಣ ಪಡೆದು ಬಿಳಿ ಹಾಳೆ ಕೊಡ್ತಾ ಇತ್ತು ಗ್ಯಾಂಗ್. ಬೆಳಗಾವಿಯಲ್ಲಿ 2 ಕಾನ್ಸ್ಟೇಬಲ್ ಸೇರಿ ಒಟ್ಟು 8 ಜನರ ಬಂಧನ. ಸಹಾಯ ಕೇಳಿ ಬಂದ ಮಹಿಳೆಯರ ಜೊತೆಗೆ ಲೈಂಗಿಕ ಚಟುವಟಿಕೆ, ಹಿಡನ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್. ಸ್ವಯಂ ಘೋಷಿತ ದೇವಮಾನವ ಅಶೋಕ್ ಅರೆಸ್ಟ್. ಮಹಿಳಾ ಆಯೋಗದ ಅಧ್ಯಕ್ಷೆ ಛತ್ರಿ ಹಿಡಿದ ಫೋಟೋದಿಂದ ಹಲ್ಚಲ್. ಓರ್ವ ಮಹಿಳೆ ದೂರಿನ ಅನ್ವಯ ಮಹಾರಾಷ್ಟ್ರ ಪೊಲೀಸರಿಂದ ದೇವಮಾನವ ಅರೆಸ್ಟ್. ಅಂಡರ್ ಕವರ್ ಆಪರೇಷನ್ನಲ್ಲಿ ಬಂಧಿಸಿದ್ದೇ ರೋಚಕ. ತನಿಖೆಯ ವೇಳೆ 58 ಮಹಿಳೆಯರ ಜೊತೆಗಿನ ಅಶ್ಲೀಲ ವಿಡಿಯೋಗಳಿರೋ ಪೆನ್ ಡ್ರೈವ್ ಪತ್ತೆ. ಫಸ್ಟ್ ನೈಟ್ ನಡೆದಿಲ್ಲ ಅಂತ ಠಾಣೆ ಮೆಟ್ಟಿಲೇರಿದ ಪತ್ನಿ, ಮದುವೆಯ ಬಳಿಕ ಲೈಂಗಿಕ ಸಂಬಂಧಕ್ಕೆ ದೂರ ಇದ್ದಾನೆ ಅಂತ ದೂರು. ಗಂಡನಿಂದ ಮಾನಸಿಕ ಹಾಗೆ ದೈಹಿಕ ಕಿರುಕುಳದ ಆರೋಪ. ಎಣ್ಣೆ ಕುಡಿದು ಸರಣಿ ಸಾವಾಗಿದೆ, 22 ಜನ ಸಾವನ್ನಪ್ಪಿದ್ದಾರೆ. ನಿಮ್ ಕಾಲಿಗೆ ಬೀಳ್ತೀವಿ, ಸಾರಾಯಿ ಬಂದ್ ಮಾಡಿ. ಬೀದರ್ನ ನೀಲಕಂಠವಾಡಿಯಲ್ಲಿ ಮದ್ಯ ಮಾರಾಟ ಬಂದ್ ಮಾಡುವಂತೆ ಶಾಸಕ ಶರಣು ಸಲಗಾರ್ ಎದುರು ಮಹಿಳೆಯರ ಕಣ್ಣೀರು. ಚಾಮರಾಜಪೇಟೆ ಮೈಸೂರು ರಸ್ತೆಯಲ್ಲಿ ವಾಹನ ದಟ್ಟಣೆ ನಿಯಂತ್ರಣಕ್ಕೆ ತರೋಕೆ ಹೊಸ ಮೇಲ್ಸೇತುವೆಗೆ ಸರ್ಕಾರ ಪ್ಲಾನ್. ಶಿರ್ಸಿ ಜಂಕ್ಷನ್ನಿಂದ ಬಿಎಚ್ಇಎಲ್ ಜಂಕ್ಷನ್ ವರೆಗೂ ಫ್ಲೈಓವರ್. 810 ಕೋಟಿ ವೆಚ್ಚದ ಡಿಪಿಆರ್ ತಯಾರಿಸ್ತಾ ಇರೋ ನಗರಾಭಿವೃದ್ಧಿ ಇಲಾಖೆ. ಬೆಂಗಳೂರಿನಲ್ಲಿ ರಂಜಾನ್ ಹಬ್ಬದ ಸಂಭ್ರಮ. ನಾಳೆ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ 20,000 ಜನರಿಂದ ಸಾಮೂಹಿಕ ಪ್ರಾರ್ಥನೆ. ಸಂಚಾರ ಮಾರ್ಗಗಳಲ್ಲಿ ಬದಲಾವಣೆ. ಬೆಂಗಳೂರಲ್ಲಿ ಮನೆ ಹುಡುಕೋದು ಭಯಂಕರ ಕಷ್ಟ. ಬಾಡಿಗೆ ಮನೆ ಸಿಗದೇ ಇದ್ದಿದ್ದಕ್ಕೆ ಕೆಲಸವನ್ನೇ ಬಿಡೋಕೆ ನಿರ್ಧರಿಸಿದ ಟಿಕ್ಕಿ. ವೈರಲ್ ಆಯಿತು ಸೋಷಿಯಲ್ ಮೀಡಿಯಾ ಪೋಸ್ಟ್. ದಮ್ಮನಕಟ್ಟೆ ಸಫಾರಿಯಲ್ಲಿ ಹುಲಿಗಳ ಬಿಂದಾಸ್ ವಾಕ್. ಪ್ರವಾಸಿಗರ ಮೊಬೈಲ್ನಲ್ಲಿ ವ್ಯಾಘ್ರನ ದೃಶ್ಯ ಸೆರೆ. ಟೈಗರ್ಸ್ ನೋಡಿ ಪ್ರವಾಸಿಗರು ಪುಳಕಿತ. ಧುರಂಧರ್ 2ಗೆ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್. 145 ಕೋಟಿ ಫಸ್ಟ್ ಡೇ ಕಲೆಕ್ಷನ್. ದಾಖಲೆಯ ಓಪನಿಂಗ್ ಪಡೆದ ರಣವೀರ್ ಸಿನಿಮಾ.
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.